ಮಾತು ಮನುಷ್ಯ ಸಿಕ್ಕಂಬಿಟ್ಟು ಏನು ಮಾಡೋದು ಸಿಕ್ಕರೆ ಇಲ್ಲಕ್ಕೆ ಹೊಡಿತಾರೆ ಗೋವಿಂದ ಎಲ್ಲ ಮನ್ಕೊಂಡಾಗ ಮತ್ತು ಗುಟ್ಟಿಂದೆ ಮಾಡ್ಕೊಯ್ತಾರೆ ಎಣ್ಣೆ ಮಾಡ್ತಾರೆ ಕಟ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ನೋಡಿ ನೋಡಿ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು. ಮಾನ್ಯ ರೈತ ಬಾಂಧವರೇ, ನಮ್ಮ ಯಳಂದೂರು ತಾಲ್ಲೂಕು ಶ್ಯಾಮಲಾಪುರ ಗ್ರಾಮದಲ್ಲಿ ಸಿದ್ದಪ್ಪ ಸ್ವಾಮಿ ಸನ್ ಆಫ್ ಲೇಟ್ ಜಡೇಮಲ್ದೇವರು ಅಂತಕ್ಕಂಥವರ ಒಂದು ಹಸುವಿನ ಮೇಲೆ ಚಿರತೆ ರಾತ್ರಿ ದಾಳಿ ಮಾಡಿದೆ. ಹಾಗಾಗಿ ಈ ಹಿಂದೆ ಹಲವು ಬಾರಿ ಅರಣ್ಯ ಇಲಾಖೆಯವರಿಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಿರತೆ ಓಡಾಡ್ತಾ ಇದೆ ಅಂತ ಗೊತ್ತಿದ್ರು ಕೂಡ, ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಅಂತ ಗೊತ್ತಿದ್ರು ಕೂಡ ಗ್ರಾಮಗಳಿಗೆ ಬಂದು ಮಾಹಿತಿ ಕೊಡೋದಾಗ್ಲಿ ಅಥವಾ ಚಿರತೆಯನ್ನು ಹಿಡಿದು ತಗೊಂಡೋಗಿ ಅವುಗಳನ್ನ ಕಾಡಕ್ಕೆ ಬಿಡ್ತಕ್ಕಂಥ ಕೆಲಸನಾಗಲಿ ಮಾಡಿಲ್ಲ. ಈಗಾಗಲೇ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲ ಭಯಭೀತರಾಗಿದ್ದಾರೆ ರೈತರು. ಜಮೀನುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ರಾತ್ರಿ ನೋಡಿ ನಮ್ಮ ಶ್ಯಾಮಲಾಪುರ ಗ್ರಾಮದಲ್ಲಿ ಸಿದ್ದಪ್ಪ ಸ್ವಾಮಿ ಅಂತಕ್ಕಂಥವ್ರ ಹಸುನ ಈ ರೀತಿಯಾಗಿ ರಾತ್ರಿ ಬಂದು ದಾಳಿ ಮಾಡಿ ಒಂದು ಹೆಂಗರುನ ಅದು ಇನ್ನೇನು ಫಲ ಆಗಬೇಕು ಅಂತ ಒಂದು ಸನ್ನಿವೇಶದಲ್ಲಿರ್ತಕ್ಕಂಥ ಕರುನ ರಾತ್ರಿ ತಿಂದು ಸಾಯಿಸಿದೆ. ಹಾಗಾಗಿ ಇನ್ನು ಮುಂದೆ ಆದರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಗ್ರಾಮಗಳಿಗೆ ರೈತರಿಗೆ ಯಾವುದೇ ಅನಾನುಕೂಲ ಆಗದಿದ್ದ ರೀತಿ ಜಮೀನುಗಳಿಗೆ ಹೋಗೋದಕ್ಕಾಗಲಿ ಅಥವಾ ಅವರು ಹೈನುಗಾರಿಕೆ ಅಥವಾ ಜಾನುವಾರುಗಳಿಗೆ ತೊಂದರೆ ಆಗದಿದ್ದ ರೀತಿ ಕಾಡು ಪ್ರಾಣಿಗಳನ್ನ ಹಿಡಿದು ತಗೊಂಡೋಗಿ ಕಾಡಿಗೆ ಬಿಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ತೀವಿ. ಹಾಗಾಗಿ ಸರ್ಕಾರದ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನು ಈಗಾಗಲೇ ನಮ್ಮ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಗಮನಕ್ಕೆ ತಂದಿದ್ರು ಕೂಡ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ಳದೆ ಈ ರೀತಿಯ ಘಟನೆಗಳು ಆವಾಗ ಮರುಕಳಿಸ್ತಾ ಇದೆ. ಇನ್ನು ಮುಂದೆ ಈ ರೀತಿ ಆಗದ ರೀತಿ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರದವರು ಕ್ರಮ ಕೈಗೊಂಡು ರೈತರಿಗೆ ಏನು ಈ ಹಸು ಸತ್ತಿದೆ ಅಥವಾ ಚಿರತೆ ದಾಳಿಯಿಂದ ಏನು ಅನಾಹುತ ಆಗಿದೆ ಅನ್ನೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಹಣಕಾಸಿನ ನೆರವನ್ನು ನೀಡಬೇಕಾಗಿ ಈ ಮೂಲಕ ನಾನು ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡ್ತೀನಿ. ಏನು ಬಂದು ಈಗ ಸ್ಥಳ ಮಂಜೂರು ಮಾಡಿ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮವನ್ನು ಕೈಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರ್ಥಿಕ ಸಹಾಯವನ್ನು ಮಾಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೇನೆ.